ಹಾಯ್ ಥಿಂಕರ್ಸ್, ಈ ಭೂಮಿಯ ಮೇಲೆ ನಿಜವಾಗ್ಲೂ ಮೀನಿನ ಮಳೆ ಬರೋದಕ್ಕೆ ಕಾರಣ ಏನು? ನೀವೆಂದಾದ್ರೂ ಪಕ್ಷಿಗಳ ಮಳೆ ಬಗ್ಗೆ ಕೇಳಿದ್ದೀರಾ? ಐ ಥಿಂಕ್ ಖಂಡಿತ ನೀವು ಕೇಳಿರೋದಿಲ್ಲ. ಹೋಗ್ಲಿ, ಮೀನುಗಳು ರಸ್ತೆಯನ್ನ ದಾಟೋದು ನೋಡಿದ್ದೀರಾ? ಇಲ್ಲ ಅಲ್ವಾ? ಬಟ್ ಇದೆಲ್ಲ 100% ನಿಜ ಗುರು. ಈ ಪ್ರಕೃತಿಯಲ್ಲಿ ನಡೆಯುವ ವಿಚಿತ್ರವಾದ ಘಟನೆಗಳನ್ನ ಈ ಸಾಮಾನ್ಯ ಮನುಷ್ಯನ ಕೈಯಲ್ಲಿ ಸಾಧ್ಯವಿಲ್ಲ. ಆದ್ರೂ ನಮ್ಮ ವಿಜ್ಞಾನಿಗಳು ಈ ವಿಚಿತ್ರವಾದ ಘಟನೆಗಳ ಬಗ್ಗೆ ರಿಸರ್ಚ್ ಮಾಡೋದು ಮಾತ್ರ ನಿಲ್ಸಿಲ್ಲ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನೀವು ನಂಬಲು ಸಾಧ್ಯವಾಗದ ಪ್ರಕೃತಿಯಲ್ಲಿ ನಡೆಯುವ ವಿಚಿತ್ರಗಳ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕೆ ಈ ವಿಡಿಯೋವನ್ನ ಮಿಸ್ ಮಾಡದೆ ಎಂಡ್ ವರ್ಗು ನೋಡಿ. ಇನ್ನು ತಡ ಮಾಡುವುದು ಬೇಡ ಗುರು. ನಂಬರ್ 10, ರೋಡ್ ಕ್ರಾಸಿಂಗ್ ಫಿಶ್. ಏನ್ ಮಾತಾಡ್ತಿದೆಯಾ ಗುರು? ಮೀನುಗಳು ರಸ್ತೆ ದಾಟೋದೇನು ಅಂತ ನೀವು ಯೋಚನೆ ಮಾಡಬಹುದು, ಬಟ್ ನಿಜವಾಗ್ಲೂ ಇಂತಹ ವಿಚಿತ್ರವಾದ ಮೀನುಗಳು ಕೂಡ ಇವೆ. ಅಷ್ಟಕ್ಕೂ ಮೀನುಗಳು ರೋಡ್ ಕ್ರಾಸ್ ಹೇಗೆ ಮಾಡ್ತವೆ ಅಂದ್ರೆ ಈ ವಿಡಿಯೋದಲ್ಲಿ ನೀವೇ ನೋಡಿ. ವಾಷಿಂಗ್ಟನ್ ನಲ್ಲಿರುವ ಸ್ಕೋಕೋಮಿಶ್ ಅನ್ನುವ ನದಿಯಲ್ಲಿ ಈ ರಸ್ತೆ ದಾಟುವ ವಿಚಿತ್ರವಾದ ಮೀನುಗಳನ್ನ ನಾವು ನೋಡಬಹುದು. ಈ ಮೀನುಗಳ ಹೆಸರು ಸಾಲ್ಮನ್ ಫಿಶ್. ಈ ನದಿಯಲ್ಲಿ ನೀರಿನ ಮಟ್ಟ ಹೆಚ್ಚಾದಾಗ ರಸ್ತೆಗಳ ಮೇಲೆ ಕೂಡ ಈ ನೀರು ಹರಿದು ಹೋಗುತ್ತೆ. ಆ ಟೈಮ್ ನಲ್ಲಿ ಈ ಸಾಲ್ಮನ್ ಮೀನುಗಳು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಈ ರೀತಿ ನೀರಿನ ಜೊತೆಗೆ ರಸ್ತೆಯನ್ನ ದಾಟ್ತವೆ. ಈ ದೃಶ್ಯವನ್ನ ನೋಡಲು ತುಂಬಾ ಜನ ಈ ಪ್ರದೇಶಕ್ಕೆ ಬರ್ತಾರೆ. ಪ್ರತಿ ವರ್ಷ ತಪ್ಪದೆ ಒಂದು ಬಾರಿ ಆದ್ರೂ ಈ ವಿಚಿತ್ರ ಘಟನೆ ನಡೆಯುತ್ತೆ. ನಾರ್ಮಲ್ ಆಗಿ ನಾವು ರಸ್ತೆಯ ಮೇಲೆ ಹೋಗುವಾಗ ಇಲ್ಲಿ ಸ್ಕೂಲ್ ಮಕ್ಕಳು ರಸ್ತೆಯನ್ನ ದಾಟ್ತಾರೆ ಅನ್ನುವ ಬೋರ್ಡ್ ಅನ್ನ ನಾವು ನೋಡಿರ್ತೀವಿ. ಜೊತೆಗೆ ಕಾಡಿನ ರಸ್ತೆಗಳಲ್ಲಿ ಚಲಿಸುವಾಗ ಇಲ್ಲಿ ಪ್ರಾಣಿಗಳು ರಸ್ತೆಯ ಮೇಲೆ ಬರ್ತವೆ, ಎಚ್ಚರಿಕೆಯಿಂದ ಇರಿ ಅನ್ನುವ ಬೋರ್ಡ್ ಅನ್ನ ಕೂಡ ನೋಡಿರ್ತೀವಿ. ಸೇಮ್ ಅದೇ ರೀತಿಯಲ್ಲಿ ಇಲ್ಲಿ ಕೂಡ ಮೀನುಗಳು ರಸ್ತೆಯನ್ನ ದಾಟ್ತವೆ, ಎಚ್ಚರಿಕೆಯಿಂದ ವಾಹನಗಳನ್ನ ಚಲಾಯಿಸಿ ಅನ್ನುವ ಬೋರ್ಡ್ ಇರುತ್ತೆ. ನಿಜವಾಗ್ಲೂ ಇದು ತುಂಬಾನೇ ವಿಚಿತ್ರವಾದ ಘಟನೆ ಗುರು. ನಂಬರ್ 9, ಬರ್ಡ್ಸ್ ರೈನ್. ಆಕಾಶದಿಂದ ಮಳೆ ಬೀಳೋದು ತುಂಬಾನೇ ಕಾಮನ್. ಆದ್ರೆ ಈ ಭೂಮಿಯ ಮೇಲೆ ಇಂತಹ ಒಂದು ಪ್ರದೇಶ ಇದೆ, ಅಲ್ಲಿ ಆಕಾಶದಿಂದ ನೀರಿನ ಹನಿಗಳು ಬೀಳೋದಿಲ್ಲ, ಬದಲಿಗೆ ಪಕ್ಷಿಗಳು ಮಳೆಯ ರೂಪದಲ್ಲಿ ಬೀಳ್ತವೆ. ನಾನು ಇಲ್ಲಿ ತಮಾಷೆ ಮಾಡ್ತಿಲ್ಲ, ಇದು ನಿಜವಾಗ್ಲೂ ನಡೆದ ಘಟನೆ. 2012ರಲ್ಲಿ ಆರ್ಕಾನ್ಸಾಸ್ US ನಲ್ಲಿ ಈ ರೀತಿಯ ವಿಚಿತ್ರವಾದ ಘಟನೆ ನಡೆದಿದೆ. ಅದು ಕೂಡ ಒಂದು ಬಾರಿ ಅಲ್ಲ, ಒಂದೇ ವರ್ಷದಲ್ಲಿ 2 ಬಾರಿ ನಡೆದಿದೆ. ಸಡನ್ ಆಗಿ ಆಕಾಶದಿಂದ ಮಳೆ ಬದಲಿಗೆ ಕಪ್ಪು ಬಣ್ಣದ ಪಕ್ಷಿಗಳು ಬೀಳುವುದನ್ನ ನೋಡಿ ಎಲ್ಲರೂ ಆಶ್ಚರ್ಯ ಪಡ್ತಾರೆ. ಜೊತೆಗೆ ಆಕಾಶದಿಂದ ಬಿದ್ದ ಎಲ್ಲಾ ಪಕ್ಷಿಗಳು ಕೂಡ ಆಲ್ರೆಡಿ ಸತ್ತೋಗಿದ್ವು. ಫಸ್ಟ್ ಟೈಮ್ ಈ ಘಟನೆ ನೋಡಿದ ಜನರು ದೊಡ್ಡ ದೊಡ್ಡ ಆಲಿಕಲ್ಲುಗಳು ಬೀಳ್ತಾ ಇರಬಹುದು ಅಂತ ಅಂದ್ಕೊಂಡಿದ್ರು. ಆದ್ರೆ ಹತ್ತಿರಕ್ಕೆ ಬಂದು ನೋಡಿದ್ರೆ ಇವು ಆಲಿಕಲ್ಲುಗಳು ಅಲ್ಲ, ಪಕ್ಷಿಗಳು ಅಂತ ಗೊತ್ತಾಗುತ್ತೆ. ಇಂತಹ ವಿಚಿತ್ರವಾದ ಘಟನೆ ನೋಡಿದ್ರೆ ಯಾರಿಗೆ ಆಶ್ಚರ್ಯ ಆಗೋದಿಲ್ಲ ಹೇಳಿ? ಈ ವಿಚಿತ್ರ ಘಟನೆ ನಡೆಯೋದಕ್ಕೆ ಕಾರಣ ಮ್ಯಾಗ್ನೆಟಿಕ್ ಫೀಲ್ಡ್, ವಾತಾವರಣದಲ್ಲಿ ಬಂದ ಬದಲಾವಣೆಗಳು ಅಂತ ಕೆಲವು ವಿಜ್ಞಾನಿಗಳು ಹೇಳ್ತಾರೆ. ಇವೆಲ್ಲ ಥಿಯರಿಗಳು ಅಷ್ಟೇ, ಆದ್ರೆ ಯಾವುದು ಪ್ರೂವ್ ಆಗಿಲ್ಲ. ಜಸ್ಟ್ ಥಿಂಕ್ ಮಾಡಿ, ಪಕ್ಷಿಗಳ ಬದಲಿಗೆ ನಾಳೆ ನಾಯಿ, ಬೆಕ್ಕು ಈ ರೀತಿ ದೊಡ್ಡ ದೊಡ್ಡ ಪ್ರಾಣಿಗಳು ಬಿದ್ರೆ ಹೇಗಿರುತ್ತೆ? ಜಸ್ಟ್ ಜೋಕಿಂಗ್, ಅದು ಇಂಪಾಸಿಬಲ್. ವಿಡಿಯೋ ಕಂಟಿನ್ಯೂ ಮಾಡೋದಕ್ಕೂ ಮೊದಲು ಈ ವಿಡಿಯೋದಲ್ಲಿರುವ ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟವಾದ್ರೆ ತಪ್ಪದೆ ಒಂದು ಲೈಕ್ ಮಾಡಿ. ಹಾಗೂ ಈ ರೀತಿಯ ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋಗಳು ನಿಮ್ಮ ಫೋನ್ಗೆ ಬರಬೇಕು ಅಂದ್ರೆ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ ಪಕ್ಕದಲ್ಲೇ ಬರುವ ಬೆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ನಂಬರ್ 8, ನಾರ್ಸಿಸ್ ಸ್ನೇಕ್ ಡೆನ್ಸ್. ಹಾವುಗಳು ಎಷ್ಟೊಂದು ಡೇಂಜರ್ಸ್ ಆದ ಜೀವಿಗಳು ಅಂತ ಎಲ್ಲರಿಗೂ ಗೊತ್ತಿರುವ ವಿಷಯ. ಈ ಜಗತ್ತಿನಲ್ಲಿ ಒಂದು ವಿಚಿತ್ರವಾದ ಪ್ಲೇಸ್ ಇದೆ, ಅಲ್ಲಿರುವ ಹಾವುಗಳನ್ನ ನೀವು ಕೈಯಲ್ಲಿ ಇಟ್ಕೊಂಡು ಆಟವಾಡಬಹುದು. ಮಾನಿಟೋಬಾದಲ್ಲಿರುವ ನಾರ್ಸಿಸ್ ಸ್ನೇಕ್ ಡೆನ್ಸ್ ನಲ್ಲಿ ಈ ಅದ್ಭುತವಾದ ದೃಶ್ಯವನ್ನ ನೋಡಬಹುದು. ಈ ಪ್ರದೇಶದಲ್ಲಿ ಪ್ರತಿ ವರ್ಷ ಎಲ್ಲಾ ಹಾವುಗಳು ಒಂದೇ ಕಡೆ ಸೇರಿ ಮೀಟಿಂಗ್ ಮಾಡ್ತವೆ, ಅದು ಕೂಡ ಸಾವಿರಾರು ಹಾವುಗಳು. ಇಲ್ಲಿ ಎಲ್ಲರನ್ನ ಆಶ್ಚರ್ಯಪಡಿಸುವ ಸಂಗತಿ ಏನಂದ್ರೆ ಇಷ್ಟೊಂದು ಹಾವುಗಳು ಒಂದೇ ಕಡೆ ಇದ್ರೂ ಕೂಡ ಇವು ಕಿತ್ತಾಡೋದಿಲ್ಲ. ಅಷ್ಟೇ ಅಲ್ಲ ಗುರು, ಮನುಷ್ಯರ ಮೇಲೆ ಕೂಡ ಯಾವುದೇ ಕಾರಣಕ್ಕೂ ಇವು ದಾಳಿ ಮಾಡೋದಿಲ್ಲ. ಇದರಿಂದ ಇಲ್ಲಿಗೆ ಬರುವ ಜನರು ಈ ಹಾವುಗಳ ಜೊತೆ ಆಟವಾಡಿ ಹೋಗ್ತಾರೆ. ನಂಬರ್ 7, ಜೆಲ್ಲಿ ಫಿಶ್ ಲೇಕ್. ಜೆಲ್ಲಿ ಫಿಶ್ ಅನ್ನುವ ಹೆಸರನ್ನ ಕೇಳಿದ ತಕ್ಷಣ ಇದೊಂದು ವಿಷಕಾರಿಯಾದ ಜೀವಿ ಅಥವಾ ಸಾವಿಲ್ಲದ ಜೀವಿ ಅಂತ ನಿಮ್ಗೆ ನೆನಪಾಗುತ್ತೆ. ಆದ್ರೆ ಒಂದು ಲೇಕ್ ನಲ್ಲಿ ಲೆಕ್ಕವಿಲ್ಲದಷ್ಟು ಜೆಲ್ಲಿ ಫಿಶ್ ಗಳನ್ನ ನಾವು ನೋಡಬಹುದು. ಹೌದು, ನೀವು ಕೇಳಿದ್ದು ನಿಜ. ಹಾಗಂತ ಇವು ಕೂಡ ವಿಷಕಾರಿಯಾದ ಜೆಲ್ಲಿ ಫಿಶ್ ಗಳು ಅಂತ ಅನ್ಕೋಬೇಡಿ. ಇವುಗಳಲ್ಲಿ ಯಾವುದೇ ರೀತಿಯ ವಿಷ ಇರೋದಿಲ್ಲ. ಪಲಾವು ನಲ್ಲಿರುವ ಒಂದು ಮರೈನ್ ಲೇಕ್ ಇದು. ಆದ್ರೆ ಎಲ್ಲರೂ ಇದನ್ನ ಜೆಲ್ಲಿ ಫಿಶ್ ಲೇಕ್ ಅಂತಾನೆ ಕರೀತಾರೆ. 1,20,000 ವರ್ಷಗಳ ಹಿಂದಿನಿಂದಲೂ ಈ ಲೇಕ್ ನಲ್ಲಿ ಜೆಲ್ಲಿ ಫಿಶ್ ಗಳು ಎವಾಲ್ವ್ ಆಗ್ತಾ ಬಂದಿವೆ. ಈ ಲೇಕ್ ನಲ್ಲಿ ಯಾರ್ ಬೇಕಾದ್ರೂ ಈಜಾಡಬಹುದು, ಯಾವುದೇ ತೊಂದರೆ ಇರೋದಿಲ್ಲ. ಹೆಚ್ಚು ಕಡಿಮೆ ಈ ಲೇಕ್ ನಲ್ಲಿ 5 ಮಿಲಿಯನ್ ಗೋಲ್ಡನ್ ಜೆಲ್ಲಿ ಫಿಶ್ ಗಳಿವೆ, ಅಂದ್ರೆ ಸುಮಾರು 50 ಲಕ್ಷ ಜೆಲ್ಲಿ ಫಿಶ್ ಗಳು. ನಂಬರ್ 6, ಸ್ಪೈಡರ್ ರೈನ್. ಆಲ್ಮೋಸ್ಟ್ ಯಾರು ಕೂಡ ಸ್ಪೈಡರ್ ಗಳನ್ನ ಇಷ್ಟಪಡೋದಿಲ್ಲ, ಯಾಕಂದ್ರೆ ಅವುಗಳನ್ನ ನೋಡಿದ್ರೇನೆ ಏನೋ ಒಂಥರ ಭಯವಾಗುತ್ತೆ. ಓ, ನಮ್ ಚೈನಾದವರನ್ನೇ ಮರ್ತೋಗ್ಬಿಟ್ವಲ್ಲ ಗುರು. ಸ್ಪೈಡರ್ ಗಳು ನಮ್ಗಿಷ್ಟ ಇಲ್ಲದೆ ಇರಬಹುದು, ಆದ್ರೆ ಚೀನಾದವರ ಫೇವರೇಟ್ ಫುಡ್ ಗಳಲ್ಲಿ ಇದು ಕೂಡ ಒಂದು. ಅವರು ತಿಂದೇ ಇರೋ ಜೀವಿನೇ ಇಲ್ಲ ಅನ್ಸುತ್ತೆ. ಅದು ಬಿಡಿ, ಇಲ್ಲಿ ಮಳೆಗೂ ಸ್ಪೈಡರ್ ಗಳಿಗೂ ಏನಾದ್ರೂ ಸಂಬಂಧ ಇದೆಯಾ? ಏನೂ ಇಲ್ಲ ಅಲ್ವಾ? ಹೌದು, ನೀವು ಹೇಳಿದ್ದು ನಿಜಾನೇ. ಆದ್ರೆ ಆಸ್ಟ್ರೇಲಿಯಾದಲ್ಲಿ ಕೆಲವು ಬಾರಿ ಸ್ಪೈಡರ್ ಗಳು ಮಳೆಯ ರೂಪದಲ್ಲಿ ಬಿದ್ದಿವೆ. ಈ ಘಟನೆ 2018ರಲ್ಲಿ ತುಂಬಾನೇ ವೈರಲ್ ಆಗಿತ್ತು. ಸಾವಿರಾರು ಸ್ಪೈಡರ್ ಗಳು ಆಕಾಶದಿಂದ ಕೆಳಗೆ ಬಿದ್ದಿದ್ವು. ಆ ಟೈಮ್ ನಲ್ಲಿ ಎಲ್ಲಿ ನೋಡಿದ್ರು ಕೂಡ ಬರೀ ಸ್ಪೈಡರ್ ಗಳೇ ಕಾಣ್ತಿದ್ವು. ಈ ದೃಶ್ಯವನ್ನ ನೋಡಿದ ಜನರು ಇದು ಏಲಿಯನ್ಸ್ ಮಾಡುತ್ತಿರುವ ಕೆಲಸ ಅಂತ ತುಂಬಾ ಜನ ಹೆದರ್ಕೊಂಡಿದ್ರು. ಆದ್ರೆ ಇದರಿಂದ ಯಾರಿಗೂ ಯಾವುದೇ ರೀತಿಯ ತೊಂದರೆ ಆಗ್ಲಿಲ್ಲ. ಇದರ ಮೇಲೆ ರಿಸರ್ಚ್ ಮಾಡಿದಾಗ ಇದರ ರಹಸ್ಯ ಬಯಲಾಯ್ತು. ಅದೇನಂದ್ರೆ ತುಂಬಾ ಎತ್ತರದ ಮರಗಳ ಮೇಲೆ ಈ ಸ್ಪೈಡರ್ ಗಳು ತಮ್ಮ ಗೂಡು ಕಟ್ಕೊಂಡಿದ್ರಿಂದ ಅಲ್ಲಿ ಉಂಟಾದ ವೇಗವಾದ ಗಾಳಿಗೆ ಎಗರ್ಕೊಂಡು ಬಂದು ಈ ಪ್ಲೇಸ್ ನಲ್ಲಿ ಮಳೆಯ ರೂಪದಲ್ಲಿ ಬೀಳ್ತವೆ. ನಂಬರ್ 5, ಬ್ಲಡ್ ವಾಟರ್ ಫಾಲ್. ಪ್ರಪಂಚದಲ್ಲಿ ಅತ್ಯಂತ ತಂಪಾದ
ಸುಂದರವಾದ ಪ್ರದೇಶ ಯಾವುದು ಅಂದ್ರೆ ಅದು ಅಂಟಾರ್ಟಿಕಾ. ಈ ಅಂಟಾರ್ಟಿಕಾದ ಪರ್ವತಗಳಲ್ಲಿ ಒಂದು ವಾಟರ್ ಫಾಲ್ ಇದೆ, ಅದೇ ಬ್ಲಡ್ ವಾಟರ್ ಫಾಲ್. ಬ್ಲಡ್ ವಾಟರ್ ಫಾಲ್ ಅಂದ್ರೆ ಅಲ್ಲಿ ನಿಜವಾಗ್ಲೂ ಬ್ಲಡ್ ಇರೋದಿಲ್ಲ, ಕೇವಲ ಅದು ನೀರು ಅಷ್ಟೇ. ಆದ್ರೆ ನೋಡಕ್ಕೆ ಸೇಮ್ ಅದು ಬ್ಲಡ್ ರೀತಿ ಕಾಣುತ್ತೆ. ಈ ವಾಟರ್ ಫಾಲ್ ಅನ್ನ ಫಸ್ಟ್ ಟೈಮ್ 1911ರಲ್ಲಿ ಕಂಡುಹಿಡಿಯಲಾಗಿತ್ತು. ಫಸ್ಟ್ ಟೈಮ್ ಈ ವಾಟರ್ ಫಾಲ್ ಅನ್ನ ನೋಡಿದ ವಿಜ್ಞಾನಿಗಳು ಕೂಡ ತುಂಬಾನೇ ಶಾಕ್ ಆಗಿದ್ರು. ಯಾಕಂದ್ರೆ ಈ ಬಿಳಿ ಪರ್ವತಗಳ ಮೇಲೆ ಈ ಕೆಂಪು ಬಣ್ಣದ ನೀರನ್ನ ನೋಡಿದ್ರೆ ಇದು ನಿಜವಾದ ಬ್ಲಡ್ ಅಂತಾನೆ ಎಲ್ಲರೂ ಅಂದ್ಕೊಳ್ತಾರೆ. ಆದ್ರೆ 2017ರಲ್ಲಿ ಇದರ ರಹಸ್ಯ ಬಯಲಾಗುತ್ತೆ. ನೀರಿಗೆ ಈ ಕೆಂಪು ಬಣ್ಣ ಬರೋದಕ್ಕೆ ಮುಖ್ಯ ಕಾರಣ ಬಂದು ಈ ಜಲಪಾತ ಹುಟ್ಟುವ ಪ್ಲೇಸ್ ನ ಕೆಳಗಡೆ ಐರನ್ ಹಾಗೂ ಸಾಲ್ಟ್ ಹೆಚ್ಚಾಗಿ ಇರೋದ್ರಿಂದ, ಜೊತೆಗೆ ಕೆಲವು ಕೆಮಿಕಲ್ ರಿಯಾಕ್ಷನ್ ಗಳಾಗಿ ನೀರಿಗೆ ಈ ಕೆಂಪು ಬಣ್ಣ ಬರ್ತಿದೆ. ನಂಬರ್ 4, ಅರ್ತ್ ಮೇಡ್ ಪಿರಮಿಡ್ಸ್. ಪಿರಮಿಡ್ಸ್ ಬಗ್ಗೆ ನೀವೆಲ್ಲ ಖಂಡಿತ ಕೇಳಿರ್ತೀರಾ. ಈಜಿಪ್ಟ್ ಮತ್ತು ಮೆಕ್ಸಿಕೋದಲ್ಲಿರುವ ಪಿರಮಿಡ್ಸ್ ಗಳು ತುಂಬಾನೇ ಫೇಮಸ್. ಆದ್ರೆ ಇಟಲಿಯಲ್ಲಿರುವ ಈ ಅರ್ತ್ ಪಿರಮಿಡ್ಸ್ ಅನ್ನ ನೋಡಿ, ಇವುಗಳನ್ನ ಮನುಷ್ಯರು ತಯಾರಿ ಮಾಡಿಲ್ಲ. ಇವು ನ್ಯಾಚುರಲ್ ಆಗಿ ತಯಾರಾಗಿರುವ ಪಿರಮಿಡ್ ಗಳು. ಇವು 25,000 ವರ್ಷಗಳ ಪುರಾತನವಾದ ಪಿರಮಿಡ್ಸ್. ನೋಡೋದಕ್ಕೆ ಇವು ಉದ್ದವಾದ ಮರಗಳ ತರ ಕಾಣ್ತಿದೆ ಅಲ್ವಾ? ಇಲ್ಲಿ ಎಲ್ಲರಿಗೂ ಬರುವ ಡೌಟ್ ಏನಂದ್ರೆ, ಇವು ನ್ಯಾಚುರಲ್ ಆಗಿ ಕ್ರಿಯೇಟ್ ಆಗಿದ್ರೆ ಇವುಗಳ ಮೇಲೆ ಈ ಬಂಡೆ ಕಲ್ಲುಗಳು ಎಲ್ಲಿಂದ ಬಂದ್ವು ಅಂತ. ನಿಮ್ಗೂ ಈ ಡೌಟ್ ಬಂತ? ಇದಕ್ಕೆ ವಿಜ್ಞಾನಿಗಳು ಕೊಡೋ ಉತ್ತರ ಏನಂದ್ರೆ, ಮೊದಲಿಗೆ ಈ ಪ್ಲೇಸ್ ಮಣ್ಣು ಮತ್ತು ಕಲ್ಲುಗಳಿಂದ ನಾರ್ಮಲ್ ಆಗಿ ಇತ್ತು. ಆದ್ರೆ ಅಲ್ಲಿ ತುಂಬಾನೇ ಹೆಚ್ಚು ಮಳೆ ಬಿದ್ದಿದ್ರಿಂದ ನೀರು ತುಂಬಾನೇ ವೇಗವಾಗಿ ಹರಿದು ಈ ಪಿರಮಿಡ್ಸ್ ಕ್ರಿಯೇಟ್ ಆಗಿರಬಹುದು. ಆಗಿನಿಂದ ಈ ಕಲ್ಲುಗಳು ಕೂಡ ಇವುಗಳ ಮೇಲೆನೆ ಇವೆ. ನಂಬರ್ 3, ಹೆಡ್ಲೆಸ್ ಚಿಕನ್. ಈ ಕೋಳಿ ಹೆಸರು ಮೈಕ್. ಇದಕ್ಕೆ ತಲೆ ಯಾಕಿಲ್ಲ ಅಂತ ನೀವು ಯೋಚನೆ ಮಾಡ್ತಿರ್ಬೋದು. ಇದರ ಓನರ್ ಗೆ ಮಾಂಸ ತಿನ್ಬೇಕು ಅಂತ ಅನ್ಸಿ ಈ ಕೋಳಿಯ ತಲೆಯನ್ನ ಕಟ್ ಮಾಡ್ತಾನೆ. ಆದ್ರೆ ಇದರ ಕಂಠನಾಳ ಸರಿಯಾಗಿ ಕಟ್ ಆಗಿರೋದಿಲ್ಲ. ಇದರಿಂದ ಈ ಕೋಳಿಯ ಬ್ರೈನ್ ಆಕ್ಟಿವ್ ಆಗಿ ಇರುತ್ತೆ. ಅಂದ್ರೆ ತಲೆ ಇಲ್ಲದೆ ಆಲ್ಮೋಸ್ಟ್ 18 ತಿಂಗಳುಗಳ ಕಾಲ ಈ ಕೋಳಿ ಜೀವಂತವಾಗಿತ್ತು. ಪ್ರತಿದಿನ ಇದಕ್ಕೆ ಸಿರಂಜಿನ ಮೂಲಕ ಆಹಾರವನ್ನ ಕೊಡ್ತಾ ಇದ್ರು. ಆ ಟೈಮ್ ನಲ್ಲಿ ಈ ಕೋಳಿಯ ಮೇಲೆ ತುಂಬಾ ಜನ ಆರ್ಟಿಕಲ್ಸ್ ಅನ್ನ ಬರೆದು ಪ್ರಪಂಚದಾದ್ಯಂತ ಈ ಕೋಳಿಯನ್ನ ಫೇಮಸ್ ಮಾಡ್ತಾರೆ. ಈ ಫೇಮಸ್ ಅನ್ನ ಬಳಸ್ಕೊಂಡು ಇದರ ಓನರ್ ತುಂಬಾನೇ ದುಡ್ಡು ಕೂಡ ಮಾಡ್ತಾನೆ. ಕೊನೆಗೆ ತಲೆ ಕಟ್ಟಾದ 18 ತಿಂಗಳ ನಂತರ ಅಂದ್ರೆ ಮಾರ್ಚ್ 1947ರಲ್ಲಿ ಈ ಕೋಳಿ ಸತ್ತು ಹೋಗುತ್ತೆ. ನಂಬರ್ 2, ಮಡ್ ವಾಲ್ಕನೋ. ವಾಲ್ಕನೋಗಳು ಕುದಿಯುತ್ತಿರುವ ಲಾವವನ್ನ ಚಿಮ್ತವೆ. ಇದು ನಿಮ್ಮೆಲ್ಲರಿಗೂ ಗೊತ್ತಿರುವ ಸಂಗತಿ. ಆದ್ರೆ ವಾಲ್ಕನೋಗಳಲ್ಲಿ ಲಾವದ ಬದಲಿಗೆ ಕೆಸರು ಬರೋದನ್ನ ನೋಡಿದೀರಾ? ಹೌದು, ಈ ರೀತಿಯ ವಿಚಿತ್ರವಾದ ವಾಲ್ಕನೋಗಳು ಕೂಡ ಈ ಜಗತ್ತಿನಲ್ಲಿ ಇವೆ. ಈ ವಾಲ್ಕನೋಗಳನ್ನ ಮಡ್ ವಾಲ್ಕನೋಸ್ ಅಂತ ಕರೀತಾರೆ. ಕೆಲವರು ಈ ವಾಲ್ಕನೋಗಳು ಅಷ್ಟೊಂದು ಡೇಂಜರಸ್ ಆಗಿ ಇರೋದಿಲ್ಲ ಅಂತ ಹೇಳ್ತಾರೆ. ಆದ್ರೆ ಇನ್ನು ಕೆಲವರು ಇವುಗಳಿಂದ ಬಿಡುಗಡೆಯಾಗುವ ಮೀಥೇನ್ ಹಾಗೂ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ತುಂಬಾ ಡೇಂಜರಸ್ ಆಗಿರುತ್ತೆ ಅಂತ ಹೇಳ್ತಾರೆ. ಇಡೀ ಪ್ರಪಂಚದಲ್ಲಿ ಈ ರೀತಿಯ ವಾಲ್ಕನೋಸ್ ಕೇವಲ 1,000 ಇವೆ ಅಷ್ಟೇ. ನಂಬರ್ 1, ಫಿಶ್ ರೈನ್. ಮಳೆಯಲ್ಲಿ ಆಟವಾಡೋದು ತುಂಬಾನೇ ಚೆನ್ನಾಗಿರುತ್ತೆ ಅಲ್ವಾ? ಆದ್ರೆ ಈ ರೀತಿ ಮಳೆಯಲ್ಲಿ ಆಟವಾಡುವಾಗ ಸಡನ್ ಆಗಿ ನಿಮ್ಮ ಮೇಲೆ ಮೀನುಗಳು ಬಿದ್ರೆ ಹೇಗಿರುತ್ತೆ? ಹೌದು ಗುರು, ನೀವು ಕೇಳಿದ್ದು ನಿಜ. ನಿಜವಾಗ್ಲೂ ಮಳೆಯ ಜೊತೆಗೆ ಮೀನುಗಳು ಕೂಡ ಕೆಲವು ಬಾರಿ ಬೀಳುತ್ತೆ. ಈ ಅದ್ಭುತವಾದ ದೃಶ್ಯವನ್ನ ಹೋಂಡುರಸ್ ಅನ್ನುವ ದೇಶದಲ್ಲಿ ನೋಡಬಹುದು. ಇಲ್ಲಿ ವರ್ಷಕ್ಕೆ 1 ಬಾರಿ ಆದ್ರೂ ಈ ಮೀನುಗಳ ಮಳೆ ಬೀಳುತ್ತೆ. ನಮ್ಮ ಇಂಡಿಯಾದಲ್ಲಿ ಕೂಡ ಕೆಲವು ಬಾರಿ ಈ ರೀತಿಯ ಮೀನಿನ ಮಳೆಯಾಗಿದೆ. ಅಷ್ಟಕ್ಕೂ ಹೇಗೆ ಮತ್ತು ಯಾಕೆ ಈ ವಿಚಿತ್ರವಾದ ಘಟನೆ ನಡೆಯುತ್ತೆ ಅಂದ್ರೆ, ನಿಜವಾಗ್ಲೂ ಈ ಮೀನುಗಳು ಆಕಾಶದಿಂದ ಏನು ಬೀಳೋದಿಲ್ಲ. ಸಮುದ್ರದಲ್ಲಿ ನೀರಿನ ಸುಂಟರ ಗಾಳಿ ಬಂದಾಗ ಸಮುದ್ರದಲ್ಲಿರುವ ಚಿಕ್ಕ ಚಿಕ್ಕ ಮೀನುಗಳನ್ನ ಅದು ಮೇಲಕ್ಕೆ ಎತ್ಕೊಂಡು ಹೋಗುತ್ತೆ. ಆ ಸುಂಟರ ಗಾಳಿ ನಿಂತು ಹೋದ್ಮೇಲೆ ಸಮುದ್ರದ ತೀರದಲ್ಲಿರುವ ಪ್ಲೇಸ್ ಗಳಲ್ಲಿ ಈ ಮೀನುಗಳು ಬೀಳ್ತವೆ. ಇಲ್ಲಾಂದ್ರೆ ಮತ್ತೆ ಸಮುದ್ರದಲ್ಲೇ ಬೀಳ್ತವೆ. ಸುಂಟರ ಗಾಳಿ ಎಲ್ಲಿ ನಿಂತು ಹೋಗುತ್ತೋ ಅಲ್ಲಿ ಈ ಮೀನುಗಳು ಬೀಳ್ತವೆ. ಜೊತೆಗೆ ಕೆಲವು ಬಾರಿ ಕಪ್ಪೆಗಳು ಹಾಗೂ ಏಡಿಗಳು ಕೂಡ ಈ ಮೀನಿನ ಮಳೆ ಜೊತೆ ಬೀಳುತ್ತೆ. ಸೊ ದಟ್ ವಾಸ್ ದ ಇನ್ಫೋ ಮೈ ಡಿಯರ್ ಥಿಂಕರ್ಸ್. ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.